ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಪಟಾಪಟ್ ಅಂತ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಇವೆಲ್ಲ: ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಟೊಮೆಟೊ, ಪುದೀನ ಇದಿಷ್ಟು ತೊಗೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ. ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ತುಂಬ ಫಾಸ್ಟಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಲಂಚ್ ಬಾಕ್ಸ್ಗೆ ಏನಪ್ಪ ಅಂತ ಮಾಡೋದು ಅಂತಿದ್ದರೆ ಮಾರ್ನಿಂಗ್ ಟೈಮ್ ಬೇಗ ಆಗುತ್ತೆ. ಇದನ್ನು ಮಾಡಿ ಆರಾಮಾಗಿ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಬೋದು. ಫಸ್ಟ್ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದಾದಮೇಲೆ ಸ್ಪೈಸಸ್, ಅದು ಚಕ್ಕೆ ಮತ್ತು ಸ್ಟಾರ್, ಏಲಕ್ಕಿ, ಲವಂಗ ಆ್ಯಂಡ್ ಪಲಾವ್ ಎಲೆ ಇದಿಷ್ಟು ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೋಬೇಕು. ಆಮೇಲೆ ನಾವೇನು ಆಗಲೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಆಮೇಲೆ 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರು ಹಾಕ್ಕೋಬೇಕು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತಿದ್ದೀರ ನೋಡಿ ಅದ್ರ ಪ್ರಕಾರ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಅದಕ್ಕೆ ಕುದಿ ಬಂದಾದಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ತೊಳೆದಿರೋ ಅಕ್ಕಿನ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 2 ವಿಷಲ್ ಅಥವಾ 3 ವಿಷಲ್ ಆದರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಈಗ ಲಿಡ್ನ ಓಪನ್ ಮಾಡ್ತಾಯಿದ್ರೆ ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಇದು ನನ್ನ ಅಕ್ಕ ಮಾಡ್ತಿದ್ರು, ನಾನು ವೀಡಿಯೋ ಮಾಡ್ತಿದ್ದೆ. ಸೊ ಈಗ ಟೊಮೆಟೊ ಬಾತ್ ರೆಡಿಯಾಗಿದೆ. ಇದನ್ನು ರೈತಾ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ, ನೈಟ್ ಊಟಕ್ಕೂ ಚೆನ್ನಾಗಿರುತ್ತೆ ಇದು. ಆಮೇಲೆ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.